ಸೊ ಬಳ್ಳಾರಿ ಜೈಲಿನಲ್ಲಿ ಗಣೇಶ ಪೂಜೆಯ ಬಳಿಕ ಪ್ರಸಾದ ವಿತರಣೆಯನ್ನ ಮಾಡಲಾಗಿದೆ. ಪ್ರತಿಯೊಂದು ಕಡೆಗೂ ಕೂಡ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ದರ್ಶನ್ ಸೆಲ್ಗೆ ಪ್ರಸಾದವನ್ನ ಸಿಬ್ಬಂದಿ ನೀಡಿದ್ದಾರೆ. ಸೊ ಪ್ರಸಾದ ಅಂತೂ ಲಭ್ಯವಾಗಿದೆ. ಸೊ ಈ ವೇಳೆ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ವಾ ಅಂತ ದರ್ಶನ್ ಕೇಳಿದ್ದಾರೆ. ಗಣೇಶನ ದರ್ಶನವನ್ನ ಮಾಡಬೇಕಲ್ಲ, ಅದಕ್ಕೆ ಸೊ ಮೇಲಾಧಿಕಾರಿಗಳನ್ನ ಕೇಳಿ ಅಂತ ಪ್ರಸಾದ ಕೊಟ್ಟು ಸಿಬ್ಬಂದಿ ಅಲ್ಲಿಂದ ಹೋಗಿದ್ದಾರೆ. ಅವಕಾಶ ಕೊಡ್ತಾರೆ ದರ್ಶನವನ್ನ ಮಾಡಕ್ಕೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತ ಕಾರಣ ದರ್ಶನ್ಗೆ ಗಣೇಶನ ದರ್ಶನಿಗೆ ಸದ್ಯಕ್ಕೆ ಸಿಕ್ಕಿಲ್ಲ. ಬಟ್ ಸಂಜೆ ಅಷ್ಟೊತ್ತಿಗೆ ಅವಕಾಶ ಮಾಡಿಕೊಡ್ತಾರೆ ದರ್ಶನವನ್ನ ಮಾಡಕ್ಕೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಗಣೇಶನ ಪ್ರಸಾದ ಸಿಕ್ಕಿದೆ. ಏನೇ ಮಾಡಿದರೂ ಕೂಡ ಮಾಡಿರುವಂತಹ ಪಾಪ ಕರ್ಮಗಳ ಮೂಲಕವಾಗಿ ಪ್ರಸಾದ ಸೇವನೆ ಮಾಡಿ ದರ್ಶನ ಮಾಡಿಬಿಟ್ರೆ ಎಲ್ಲವೂ ಕೂಡ ಹೋಗೋದಿಲ್ಲ. ಅದಕ್ಕೆ ತಕ್ಕಂತೆ ಫಲಗಳು ಕೂಡ ಬರುತ್ತೆ. ಅದು ಫಲ ಒಳ್ಳೆಯ ರೀತಿಯಲ್ಲಿರುತ್ತೋ ಕೆಟ್ಟ ರೀತಿಯಲ್ಲಿರುತ್ತೋ ಗೊತ್ತಿಲ್ಲ. ಆಯಾ ಕರ್ಮಗಳ ರೀತಿಯಲ್ಲೇ ಫಲಗಳನ್ನು ಪಡಿಬೇಕಾಗತ್ತೆ. ಸೊ ಈಗ ಪ್ರಸಾದ ಅಂತೂ ಸಿಕ್ಕಿದೆ. ಇನ್ನು ದರ್ಶನವನ್ನಂತೂ ಮಾಡಿ ಕೇಳಿದ್ದಾರೆ, ಕೊಡ್ತಾರೆ ಅದನ್ನು ಸಂಜೆ ಅಷ್ಟೊತ್ತಿಗೆ. ಅದಕ್ಕೊಂದು ಟೈಮ್ ಕೂಡ ಇರುತ್ತೆ. ಆ ಟೈಮಲ್ಲಿ ಒಂದೊಂದು ಸೆಲ್ನಲ್ಲಿರುವಂಥವ್ರಿಗೆ ಹೋಗಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸದ್ಯಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರೋ ಕಾರಣಕ್ಕೋಸ್ಕರ ಈಗ ಸದ್ಯಕ್ಕೆ ಕೊಟ್ಟಿಲ್ಲ. ಮೇಲಾಧಿಕಾರಿಗಳನ್ನು ಕೇಳಿ ಅಂತ ಹೇಳಿದ್ದಾರೆ, ಅದನ್ನು ಗಮನಕ್ಕೆ ತರ್ತಾರೆ. ಹಾಗೆ ನೋಡಿದರೆ ಅಲ್ಲಿ ಎಲ್ಲ ಕೈದಿಗಳು ಯಾರಿರ್ತಾರೆ ಅವರೆಲ್ಲ ಸೇರಿಕೊಂಡೇ ಗಣೇಶೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ, ಸಿದ್ಧತೆಯನ್ನು ಮಾಡ್ತಾರೆ, ಕ್ಲೀನಿಂಗನ್ನು ಮಾಡುವಂಥದ್ದು, ಗಣಪತಿಯನ್ನು ಇಡುವಂಥದ್ದು, ಅದಕ್ಕೆ ತಕ್ಕಂತೆ ತಯಾರಿಯನ್ನು ಮಾಡೋದೆಲ್ಲ ಅಲ್ಲಿರುವಂಥ ಕೈದಿಗಳು. ಬಟ್ ಇವರು ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ, ಅದರಲ್ಲೂ ಕೂಡ ಪರಪ್ಪನಗ್ರಹಾರದಿಂದ ಇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಫೆಸಿಲಿಟಿಗಳು ಏನು ಸಿಗುತ್ತೆ ಅನ್ನುವಂಥದ್ದು ಏನಿತ್ತು ಆ ನಿಟ್ಟಿನಲ್ಲಿ ಈಗ ಈ ಸ್ವಲ್ಪ ಸ್ಟ್ರಿಕ್ಟ್ನೆಸ್ ಸ್ವಲ್ಪ ಜಾಸ್ತಿ ಇದೆ. ನನ್ನ ಸಹೋದ್ಯೋಗಿ ಬಳ್ಳಾರಿಯಿಂದ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಸಾಮಾನ್ಯವಾಗಿ ಜೈಲುಗಳಲ್ಲಿ ಗಣೇಶ ಹಬ್ಬ, ಕೆಲವು ಹಬ್ಬಗಳ ಆಚರಣೆಯನ್ನು ಮಾಡಬೇಕು. ಅಲ್ಲಿರುವಂಥ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಸೇರಿಕೊಂಡೇ ತಯಾರಿಯನ್ನು ಮಾಡಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಬಟ್ ಇಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾಕೆ ದರ್ಶನ್ ಅವರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಗಣೇಶನ್ಗೆ? ಅರುಣ್, ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಭದ್ರತೆಯ ದೃಷ್ಟಿಯಿಂದಾಗಿ ಕೊಲೆ ಆರೋಪಿ ದರ್ಶನ್ ಅವರಿಗೆ ಇದೀಗ ಗಣೇಶನ ಮೂರ್ತಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗ್ತಿಲ್ಲ. ಯಾಕಂದ್ರೆ ದರ್ಶನ್ ಅವರನ್ನ ಯಾವುದೇ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರ್ತಕ್ಕಂಥ ಖೈದಿಗಳ ಜೊತೆಗೆ ಬೆರಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಬಂಧಿಸಿಡಲಾಗಿದೆ. ಅದ್ರ ಜೊತೆಗೆ ದರ್ಶನ್ ಅವ್ರ ಜೊತೆಗೆ ಇನ್ನೂ 3 ಜನ ನಟೋರಿಯಸ್ ಖೈದಿಗಳು ಸಹಿತ ಇದೀಗ ಅದೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರಿಸಲಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇರ್ತಕ್ಕಂಥ ದರ್ಶನ್ ಅವ್ರನ್ನು ಒಳಗೊಂಡಂತೆ ಇನ್ನೂ 3 ಖೈದಿಗಳೇನಿದ್ರೆ ಅವ್ರು ಯಾರಿಗೂ ಸಹಿತ ಗಣೇಶ ಮೂರ್ತಿಯ ದರ್ಶನಕ್ಕೆ ಅವಕಾಶವನ್ನ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ರೆ. ಯಾಕಂದ್ರೆ ಪ್ರತಿ ವರ್ಷವೂ ಸಹಿತ ಅದ್ದೂರಿಯಾಗಿ ಗಣೇಶೋತ್ಸವನ್ನ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಆಚರಣೆ ಮಾಡಲಾಗ್ತಿತ್ತು. ಆದ್ರೆ ಈ ಬಾರಿ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಇದೀಗ ಗಣೇಶನ ಹಬ್ಬ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೆಗುಂದಿದೆ. ಯಾಕಂದ್ರೆ ಖೈದಿಗಳಿಗೆ ವಿಶೇಷವಾಗಿ ಈ ಬಾರಿ ಅಂದ್ರೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತೈತಿ. ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇಲ್ಲ. ಬದಲಾಗಿ ಜೈಲಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಗಣೇಶ ಮೂರ್ತಿಗೆ ಪೂಜೆಯನ್ನ ಮಾಡೋದ್ರ ಮೂಲಕ ಅಲ್ಲಿ ಅಲಂಕಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಖೈದಿಗಳಿಗೆ ಕೇವಲ ದರ್ಶನಕ್ಕೆ ಮಾತ್ರ, ಅಂದ್ರೆ 1 ಗಂಟೆಯ ನಂತರದಲ್ಲಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜೈಲಾಧಿಕಾರಿಗಳು ಹೇಳಿರುವಂಥದ್ದು. ಆದ್ರೆ ಪ್ರಮುಖವಾಗಿ ದರ್ಶನ್ ಅವರಿಗೆ ಮಾತ್ರ ಇಲ್ಲಿ ಗಣೇಶನ ದರ್ಶನಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿದೆ. ಯಾಕಂದ್ರೆ ಅವಕಾಶ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಈಗಾಗಲೇ ದರ್ಶನ್ ಅವರು ಇರುವಂತ ಹೈ ಸೆಕ್ಯೂರಿಟಿ ಸೆಲ್ 15ನೇ ಕೋಣೆ ಏನಿದೆ ಅಲ್ಲಿಗೆ ಈಗಾಗಲೇ ಜೈಲಿನ ಸಿಬ್ಬಂದಿಗಳು ಪ್ರಸಾದ, ಅದ್ರ ಜೊತೆಗೆ ಪಾಯಸ ಮತ್ತು ಅನ್ನ ಸಾಂಬಾರ್ ಮಜ್ಜಿಗೆ ಎಲ್ಲವನ್ನೂ ಕೂಡ ತೆಗೆದುಕೊಂಡೋಗಿ ದರ್ಶನ್ ಅವರ ಸೆಲ್ಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಸಹಜವಾಗಿ ಊಟ ಕೊಡ್ಲಿಕ್ಕೆ ಹೋದಂತ ಸಿಬ್ಬಂದಿಗಳಿಗೆ ನನಗೂ ಕೂಡ ಗಣೇಶನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರೆ. ಆದ್ರೆ ಜೈಲಿನ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಕೇಳಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ವಾಪಸ್ ಬಂದಿದ್ದಾರೆ. ಆದ್ರೆ ದರ್ಶನ್ ಅವರು ಗಣೇಶನ ದರ್ಶನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಆ ರೀತಿ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಭದ್ರತೆಯ ದೃಷ್ಟಿಯಿಂದಾಗಿ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅರುಣ್, ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಮೇಲಾಧಿಕಾರಿಗಳನ್ನ ಕೇಳಿ ಅಂದಿದ್ದಾರೆ. ಸಾಮಾನ್ಯವಾಗಿ ರೀತಿಯಾಗಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ, ವಿರೋಧ ಅಂತೂ ಮಾಡೋದಿಲ್ಲ, ಕೊಡ್ತಾರೆ. ಸಂಜೆ ಅಷ್ಟೊತ್ತಿಗೆ ಅವಕಾಶ ಆಗಬಹುದು. ಇನ್ನು 3ನೇ ಬೇಡಿಕೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಕೇಳಿದ್ರು, ಅದು ಕೂಡ ಈಗ ಈಡೇರಿದೆ. ಏನದು? ಸರ್ಜಿಕಲ್ ಚೇರ್, ಫೋನ್ ಕಾಲ್ ಬಳಿಕ 32 ಇಂಚಿನ ಟಿವಿ ವ್ಯವಸ್ಥೆ. ಸಾಮಾನ್ಯವಾಗಿ ಟಿವಿ ಇರುತ್ತೆ, ಅಲ್ಲೇನೋ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತೇಳಿ ಆ ಟಿವಿಯನ್ನು ಶಿಫ್ಟ್ ಮಾಡಿದ್ರು. 11 ದಿನಗಳಲ್ಲಿ 3 ಬೇಸಿಕ್ ಬೇಡಿಕೆಯನ್ನ ಈಡೇರಿಕೆಯನ್ನ ಮಾಡಿದ್ದಾರೆ. ಜೈಲು ನಿಯಮದ ಅಡಿ ವಿಚಾರಣಾಧೀನ ಕೈದಿಗೆ ನೀಡಿರುವಂಥ ಸವಲತ್ತುಗಳು ಆ ನಿಯಮಗಳಡಿನೇ ಇರುತ್ತೆ. ಇವರು ಬರೋಕ್ಕಿಂತ ಮುಂಚಿತವಾಗಿಯೇ ಅಲ್ಲೇನೋ ಸ್ವಲ್ಪ ರಿಪೇರಿ ಆಗಿತ್ತಂತೆ, ಹಾಗಾಗಿ ಅದನ್ನು
ರಿಪೇರಿಗೆ ಕೊಟ್ಟು ಕಳಿಸಿದ್ರು. ಆವಾಗ ದರ್ಶನ್ ಅವ್ರು ಕೇಳಿದ್ರೆ ನಿಮ್ಗೆ ಬೇಕು ಅಂದರೆ ನಾವು ಹಾಕ್ಕೊಡ್ತೀವಿ ಅಂತೇಳಿ. ಈಗೇನು ಸದ್ಯಕ್ಕೆ ಬೇಡ ಅಂದಿದ್ರಂತೆ ಆರಂಭದಲ್ಲಿ. ಆಮೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ, ಅವರೇ ಬೇಡಿಕೆ ಇಟ್ಟಿದ್ರಿಂದ. ಮೊದಲನೇ ಬೇಡಿಕೆ ಸರ್ಜಿಕಲ್ ಚೇರನ್ನು ಇಟ್ಟಿದ್ರು, ಅದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಬೆನ್ನು ನೋವು ಹಿನ್ನೆಲೆ ಸರ್ಜಿಕಲ್ ಚೇರಿಗೆ ಅಸ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಎರಡನೆಯ ಬೇಡಿಕೆ ಇಟ್ಟಿದ್ದು ಫೋನ್ ಕಾಲ್. ದರ್ಶನ್ ಇಟ್ಟಂತ 3 ಬೇಡಿಕೆಗಳ ಈಡೇರಿಕೆ ಆಗಿರೋದು. ಎರಡನೆಯ ಬೇಡಿಕೆ ಫೋನ್ ಕಾಲನ್ನು ಪತ್ನಿಯ ಜೊತೆಗೆ ಮಾತನಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಸೊ ಅದು ಕೂಡ ಈಗ ಈಡೇರಿದೆ. ಇನ್ನು ಮೂರನೆಯ ಬೇಡಿಕೆಯನ್ನು ಇಟ್ಟಿದ್ರು, ಅವರಿರುವಂಥ ಸೆಲ್ನಲ್ಲಿ ಟಿವಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ. ಸೊ ಈಗ ಚಾರ್ಜ್ ಶೀಟ್ ಬಗ್ಗೆ ತಿಳಿಯಲು ಟಿವಿ ವ್ಯವಸ್ಥೆಯನ್ನು ದರ್ಶನ್ ಕೇಳಿಕೊಂಡಿದ್ರು, ಅದನ್ನು ಕೂಡ ಈಗ ಮಾಡಿಕೊಟ್ಟಿದ್ದಾರೆ. ಸೊ 11 ದಿನಗಳಲ್ಲಿ 3 ಬೇಸಿಕ್ ಬೇಡಿಕೆ ಈಗ ಈಡೇರಿಕೆಯಾಗಿದೆ. ದರ್ಶನ್ ಅವರು ಕೇಳಿರುವಂಥ 3 ಬೇಡಿಕೆಗಳು, ವಿಚಾರಣಾಧೀನ ಕೈದಿಗೆ ನೀಡಿರುವಂಥ ಸವಲತ್ತುಗಳು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಟಿವಿ ವಿಚಾರದಲ್ಲಿ ಬರೋದಾದ್ರೆ ಸರ್ಜಿಕಲ್ ಚೇರ್ ಕೇಳುವಂಥದ್ದು ತುಂಬ ಅವರಿಗೆ ಕಂಫರ್ಟೇಬಲ್, ಇಂಡಿಯನ್ ಟಾಯ್ಲೆಟ್ ಕಂಫರ್ಟ್ ಆಗಿಲ್ಲ ಅಂದರೆ ಮಾತ್ರ ಆ ರೀತಿಯಾಗಿ ಕೇಳ್ಕೊಳ್ತಾರೆ. ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್, ಅದಕ್ಕೆ ಯಾವುದು ಕೂಡ ಅಬ್ಜೆಕ್ಷನ್ಗಳು ಬರೋದಿಲ್ಲ. ಆದರೆ ಟಿವಿ ವಿಚಾರದಲ್ಲಿ ಸೆಲ್ಗಳಲ್ಲಿ ಟಿವಿ ಇದ್ದೇ ಇರುತ್ತೆ ಅಲ್ವಾ? ಇಲ್ಲಿ ಸಮಸ್ಯೆ ಆಗಿತ್ತೆ ಅಂತ ಏನೋ ಆರಂಭದಲ್ಲಿ ಕೇಳಿ ಬರ್ತಾ ಇತ್ತು, ಅದನ್ನ ರಿಪೇರಿಗೇನೋ ಕಳುಹಿಸಿದ್ರು ಅಂತ ಹೇಳಿ. ಅದರೇ ವ್ಯವಸ್ಥೆಯನ್ನ ಮಾಡಿ ಕೊಟ್ಟಿದ್ದಾರಾ ಈಗ ಹೇಗೆ? ಅರುಣ್, ಸದ್ಯಕ್ಕಿದೀಗ ದರ್ಶನ್ ಅವರು ಇರುವಂಥ ಹೈ ಸೆಕ್ಯೂರಿಟೀಸ್ ಎಲ್ಲ 15ನೇ ಕೋಣೆಗೆ ಐಆರ್ ಕಂಪನಿಯ 32 ಇಂಚಿನ ಟಿವಿಯನ್ನ ಇದೀಗ ಜೈಲು ಸಿಬ್ಬಂದಿಗಳು ಅಂದ್ರೆ ಜೈಲು ಅಧಿಕಾರಿಗಳ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಆರಂಭದಲ್ಲಿ ದರ್ಶನ್ ಅವರು ಬರೋದಕ್ಕಿಂತ ಮುಂಚಿತವಾಗಿ ಆ ಒಂದು ಸೆಲ್ಲಲ್ಲಿ ಟಿವಿ ಇತ್ತು, ಆದರೆ ಅದು ಒಂದಿಷ್ಟು ರಿಪೇರಿ ಆಗಿದ್ರ ಭಾಗವಾಗಿ ಅದನ್ನ ತೆಗೆದು ಪಕ್ಕಕ್ಕೆ ಇಡಲಾಗಿತ್ತು. ಅದಾದ್ಮೇಲೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾಗಲೂ ಸಹಿತ ಜೈಲಾಧಿಕಾರಿಗಳು ಟಿವಿ ಬಗ್ಗೆ ವಿಚಾರಿಸಿದಾಗ ಟಿವಿ ಸವಾಸವೇ ನನಗೆ ಬೇಡ ಅನ್ನೋಂಥ ರೀತಿಯಲ್ಲಿ ದರ್ಶನ್ ಅವರು ಆ ರೀತಿಯ ವರ್ತನೆಯನ್ನ ಮಾಡಿದ್ರ ಭಾಗವಾಗಿ ಜೈಲಾಧಿಕಾರಿಗಳು ಮತ್ತೆ ಆ ಒಂದು ಕೋಣೆಗೆ ಆ ಒಂದು ಟಿವಿಯನ್ನ ಫಿಟ್ ಮಾಡುವಂತ ಕೆಲಸವನ್ನು ಮಾಡಿರಲಿಲ್ಲ. ಆದ್ರೆ ತದನಂತರದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗುವಲ್ಲಿ ದರ್ಶನ್ ಅವರಿಗೆ ಸಾಕಷ್ಟು ವಿಳಂಬವಾಯಿತು. ಮತ್ತೊಂದು ಕಡೆಗೆ ಆ ಒಂದು ಚಾರ್ಜ್ ಶೀಟ್ ನಲ್ಲಿನ ಅಂಶಗಳ ಬಗ್ಗೆಯೂ ಸಹಿತ ಅವರಿಗೆ ಮಾಹಿತಿ ಸಿಗಲಿಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಜೈಲಾಧಿಕಾರಿಗಳ ಬಳಿ ಟಿವಿ ಬೇಕನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡಿದ್ರು. ಆದ್ರೆ ದರ್ಶನ್ ಅವರು ಮನವಿ ಮಾಡಿದ 5ನೇ ದಿನಕ್ಕೆ ಇದೀಗ ಟಿವಿಯನ್ನ ಜೈಲಾಧಿಕಾರಿಗಳು ಪೂರೈಕೆ ಮಾಡಿದ್ರೆ. ಅಂದ್ರೆ ದರ್ಶನ್ ಇರುವಂತಹ ಹೈ ಸೆಕ್ಯೂರಿಟೀಸ್ ಎಲ್ಲ ಕೋಣೆಗೆ ಇದೀಗ ಟಿವಿಯನ್ನು ಕೂಡ ಫಿಟ್ ಮಾಡಿದ್ರೆ. ಜೈಲಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳು ಈ ರೀತಿಯ ವ್ಯವಸ್ಥೆಯನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದ್ರೆ ಆರಂಭದಲ್ಲಿ ದರ್ಶನ್ ಅವರು ಟಿವಿಯ ಬೇಡಿಕೆಯನ್ನು ನಿರಾಕರಣೆ ಮಾಡಿದ್ರು. ಆದ್ರೆ ಇದೀಗ ಟಿವಿ ಬೇಕು ಅಂತೇಳಿ ಪದೇ ಪದೇ ಜೈಲಾಧಿಕಾರಿಗಳ ಬಳಿ ಗೋಗರಿತಾ ಇದ್ದಿದ್ರ ಭಾಗವಾಗಿ ಇವತ್ತು ಅಧಿಕೃತವಾಗಿ ಅವರಿರುವಂತ 15ನೇ ಕೋಣೆನಿದೆ ಅಲ್ಲಿಗೆ ಟಿವಿ ಫಿಟ್ ಮಾಡಿದ್ದಾರೆ. ಅರುಣ್, ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.